ಗಾಯ್ಸ್, ಇಷ್ಟು ದೊಡ್ಡ ಗಣಪತಿ ಫಸ್ಟ್ ಟೈಮ್ ಹೊರಗೆ ಬರ್ತಾ ಇದ್ದಿದ್ದು ನೋಡಿ ಭಾಳ ಖುಷಿ ಆಯಿತು. ಒಂಥರ ನಿಜವಾದ ಗಣಪತಿ ದೇವರೇ ಹೊರಗೆ ಬಂದಿದ್ದು ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಕಾಣೋದು, ಅಷ್ಟು ಜನ, ಅಷ್ಟೊಂದು ದೊಡ್ಡ ಗಣಪತಿ ನೋಡಿ. ಇಷ್ಟು ದೊಡ್ಡ ಗಣಪತಿ ಫಸ್ಟ್ ಟೈಮ್ ನೋಡ್ತಿರೋದು. ಒಂಥರ ಕಣ್ಣೆದ್ರಿಗೆ ಬರಬೇಕಾದ್ರೆ ಅದು ಆಗೋ ಒಂದು ಫೀಲ್ ಬೇರೆ, ಅಷ್ಟು ಚೆನ್ನಾಗಿತ್ತು. ಗಾಯ್ಸ್, ಬರೀ ಡಿಜೆ ಅಷ್ಟೇ ಅಲ್ವಾ, ಇಷ್ಟು ದೊಡ್ಡ ಗಣಪತಿ ನೋಡೋಕೆ ಸಿಕ್ತು. ಮತ್ತು ಪ್ರಕಾಶ್ ಸೌಂಡ್ಸ್ ಫೇಮಸ್ ಹುಬ್ಳಿಗೆ, ಅದನ್ನೂ ನೋಡೋಕೆ ಸಿಕ್ತು. ಈಗ ಅದ್ರ ಜೊತೆಗೇನೆ ಪುನೇರಿ ಡೋಲು ವ್ಯವಸ್ಥೆ ಇದು ಇಲ್ಲಿ ತರಿಸಿದ್ದಾರೆ. ಅದು ಒಂದು ಭಾಳ ಚಂದ. ನಮ್ಮ ಹಿಂದೂ ಸಂಸ್ಕೃತಿ ಒಳಗೆ ಪುನೇರಿ ಡೋಲ್ ಏನೈತಲ್ಲ, ನಮ್ಮ ಆಲ್ಮೋಸ್ಟ್ ಜಾಸ್ತಿ ನೋಡೋಕೆ ಸಿಗೋದು ಮಹಾರಾಷ್ಟ್ರ ಸೈಡು. ಬಟ್ ನಮ್ಮ ಪುಣ್ಯಕ್ಕೆ ಇಲ್ಲಿ ಹುಬ್ಳಿ ನಮ್ಗೆ ನಿಯರೆಸ್ಟ್, ಇಲ್ಲಿ ನೋಡೋಕೆ ಸಿಗ್ತೈತಿ. ಬರ್ರಿ ನೋಡೋದು. ಸೊ ಪ್ರಿಯಾ ಅವರೇ, ಈಗ ಯಾವ್ಯಾವ್ದು ಗಣಪತಿ ನಮಗೆ ನೀವು ತೋರಿಸಿದ್ರಿ, ಈಗ ಯಾವ್ದು ತೋರ್ಸಕ್ಕೆ ಕರ್ಕೊಂಡ್ರಿ ಸ್ವಲ್ಪ ಹೇಳ್ರಿ. ಈಗ ದುರ್ಗದ ಬೈಲ್ ಗಣಪತಿ ಈಗ ಅಯೋಧ್ಯೆ ಥೀಮ್ ಒಳಗೆ ಇಟ್ಕೊಂಡು ಮಾಡ್ಯಾರ. ಆಮೇಲೆ ಪ್ರತಿ ದಿನಾನು ಅಂದ್ರೆ ಇಷ್ಟು ದಿನಾನು ಪ್ರತಿ ದಿನಾನು ಬೇರೆ ಬೇರೆ ಸ್ಟೋರೀಸ್ ಎಲ್ಲ ಹೇಳ್ತಿದ್ರ. ಇವತ್ತು ಅಲ್ಲಿ ಕಾಣದ ತೋರ್ಸೋಣ. ಈಗ ಯಾವ್ಯಾವ್ದು ನೋಡ್ಕೊಂಡ್ ಬಂದ್ವಿ ಹೇಳೋ, ಯಾವ್ಯಾವ ಏರಿಯಾದ? ಈಗ ಫಸ್ಟ್ ನಾವು ಹೋಗಿದ್ದು ಇದಕ್ಕೆ ಹುಬ್ಳಿಕಾ ರಾಜ ನೋಡಕ್ ಹೋಗಿದ್ದ. ಆಮೇಲೆ ಈಗ ಜಸ್ಟ್ ಹೋಗಿದ್ದು ಹುಬ್ಳಿಕಾ ಮಹಾರಾಜ. ಹುಬ್ಳಿಕಾ ರಾಜ ಮಹಾರಾಜ ಕಂಪ್ಲೀಟೆಡ್. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಈಗ ದುರ್ಗದ ಬೈಲ್. ದುರ್ಗದ ಬೈಲ್ ರಾಜನ. ಓಕೆ, ಇದು ಗೊತ್ತಿಲ್ಲ, ಸುಮ್ಮನೆ ಹೇಳ್ತತಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ದುರ್ಗದ ಬೈಲ್ ಅಂತ ಆಮೇಲೆ ಇಲ್ಲಿ ದುರ್ಗದ ಬೈಲ್ ಫೇಮಸ್ ಇರೋದ ಹೌದು, ಮಸ್ತ್ ಸ್ಟ್ರೀಟ್ ಮಾರ್ಕೆಟ್ ಬಾರಿ ಚೆನ್ನಾಗೈತಿ ಇಲ್ಲಿ. ಇಲ್ಲಿ ಫೇಮಸ್ ಇರೋದ ಸ್ಟ್ರೀಟ್ ಫುಡ್ ಗೊತ್ತಾ? ಎಲ್ಲ ಡ್ರೆಸ್ ಗಿಸ್ ಬಾರಿ ಸಸ್ತ ಏನಿಲ್ಲ. ಇದೇನು ನೋಡ್ತಾ ಇದ್ದೀರಿ, ದುರ್ಗದ ಬೈಲ್ ಗಣಪತಿದು ಅಯೋಧ್ಯೆ ಥೀಮಲ್ಲಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ಸೊ ಎಂಟ್ರೆನ್ಸ್ ಏನೋ ಆ ಕಡೆ ಇದೆ ಅಂತೆ. ಸೊ ನೋಡೋಕೆ ಹೋಗ್ತಾ ಇದ್ವಿ, ಬರ್ರಿ. ಸೊ ಇದು ಎಂಟ್ರೆನ್ಸ್. ಸರ್, ಇದು ಯಾವ ಏರಿಯಾ ಗಣಪತಿ? ದುರ್ಗದ ಬೈಲ್. ಇದು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇಡ್ತಾ ಇದ್ದಾರೆ ಇಲ್ಲಿ? ಇಲ್ಲಿ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇಡ್ತಾ ಇದ್ದಾರೆ? ಭಾಳ ವರ್ಷ ನಾವು ನೋಡಕ್ಕೆ 50 ವರ್ಷದಿಂದ ಇರ್ಬೋದು. ಇದು 50 ವರ್ಷದಿಂದ ಇಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹುಬ್ಳ್ಯಾಗ ಇದು ಫೇಮಸ್ ಗಣಪತಿ ಏನ್ರಿ? ಫಸ್ಟ್ ಸರ್, ಇದು ಎಷ್ಟಿದೆ ಗಣಪತಿ? ಸರ್ 16 ಅಡಿ ಗಣಪತಿ. ಓಕೆ, ಅದು ದುರ್ಗದ ಬೈಲ್ ಅಲ್ಲ? ಓಕೆ, ಇದು ದುರ್ಗದ ಬೈಲ್ ಗಣಪತಿ ಆಲ್ಮೋಸ್ಟ್ ಒಂದು 50 ವರ್ಷದ ಮೇಲಾಗೈತೆ ಅಂದಿಡ ಹತ್ತು. ಸೊ ಹಾಗೆ 16 ಫೂಟ್ ಹೈಟ್ ಇದೆ ಇದ್ರದ್ದು. ಭಾಳ ಚೆನ್ನಾಗಿದೆ ಗಣಪತಿ. ಸೊ ನಮ್ಮ ಸಿರ್ಸಿ ಸೈಡ್ ಈ ಥರದ್ದೆಲ್ಲ ಇಷ್ಟು ಹೈಟ್ ಇಟ್ಟಿಲ್ಲ, ಬಟ್ ಚೆನ್ನಾಗಿ ಡೆಕೋರೇಷನ್. ಟೈಮ್ ಬೇಕಿಲ್ಲ. ಇದು ಹುಬ್ಳಿ ಫುಡ್ ಸ್ಟ್ರೀಟ್. ಹುಬ್ಳಿ ಫುಡ್ ಸ್ಟ್ರೀಟ್ ಅಂತಿದೆ. ಆಲ್ಮೋಸ್ಟ್ ಹೆಣ್ಮಕ್ಳು ಫೇವ್ರೇಟ್ ಪ್ಲೇಸ್. ಪಾನಿಪುರಿ ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದು ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ओम गंगेश
ಇದು ಯಾವ ಏರಿಯಾ ಗಣಪತಿ? ನಾದಾರೋಡಿ ಗಣಪತಿ. ಎಷ್ಟು ಅಡಿ ಗಣಪತಿ ಅಣ್ಣ ಇದು? ಎಷ್ಟು ಅಡಿ ಗಣಪತಿ ಇದು? 21 ಫೂಟ್ ಗಣಪತಿ. ಇದು ಮೆರವಣಿಗೆ ಹೋಯ್ತಲ್ಲ ಗಜಾನನ ಸ್ಟ್ಯಾಂಡಿಂಗ್ ಡಿಜೆ ಮೆದಾರೋಣಿ ಗಣಪತಿ. ಆಲ್ಮೋಸ್ಟ್ ಒಂದು 21 ಫೂಟ್ ಇದೆ ಅಂತ, ಭಾರಿ ಸಖತ್ತಾಗಿದೆ. ಅವ್ರ ಸಂಕಲ್ಪದಂತೆ ನೆರವೇರಿಸಿ ಇರ್ತಕ್ಕಂಥ ಕಳ್ಕೊಂಡ್ರೆ ಸಿಗಂಗಿಲ್ಲ. ಗಾಯ್ಸ್ ಲಿಟ್ರಲಿ ಇವಾಗ ಸ್ವಲ್ಪ ಹೊತ್ತಿನಿಂದ ಕಳೆದು ಹೋಗಿದ್ದೆ ಪಾಪ. ಸಣ್ಣವರು ಹೇಳೋದ್ ಮತ್ತೆ ಕೇಳ್ಬೇಕಂತ ಇಲ್ಲಿ ಇಷ್ಟು ವರ್ಷ ಇಲ್ಲಿ ಎಲ್ಲೇ ಹೋಗ್ಬಿಟ್ಟಿದ್ದ. ಸಣ್ಣ ಹುಡುಗ ಕಳೆದೋದ್ರೆ ಕಾಣೋದು ಇಲ್ಲ ಕಣ್ಣಿಗೆ. ಏನೋ ಮೈಕಲ್ಲೆಲ್ಲ ಹೆಚ್ಚು ಕೂರಿಸಿ ಫುಲ್ ಹಣ ಕತ್ಬಿಟ್ಟಿದ್ದೆ ಗೈಸ್. ಮತ್ತೆ ಅಂಟಿ ಅಲ್ಲಿಂದ ಕಾಲ್ ಮಾಡ್ತಿದ್ರು ಯಾವ್ದು ಬೇಕು ಅಂತ ನಾವೇ ಇಲ್ಲೇ ಮುಗಿಸಿದ್ವಿ. ಮೆಟ್ನಾಗ ಹೆಡ್ ಶಾಟ್ ಬೀಳೋದು ಮಿಸ್ ಆಯ್ತು. ಹೋಗಿರಿ ಕ್ಯಾಕ್ಟಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ. ಗೈಸ್ ಹುಬ್ಳಿ ಗಣಪತಿ ಎಲ್ಲ ನೋಡಿ, ಹುಬ್ಳಿ ಗಣಪತಿ ಎಲ್ಲ ನೋಡಿ ಹೆಂಗ ಅನಿಸ್ತು? ಹುಳಿ ಗಣಪತಿ ಎಲ್ಲ ಬೆಂಕಿ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಈ ರೇಂಜಿಗೆ ಹೈಟ್, ಈ ರೇಂಜಿಗೆ ಫೇಮಸ್ ಸಿಸ್ಟಮ್ಗಳು. ವೆರೈಟಿ ಆಫ್ ಗಣಪತಿ ಇದಾವೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಇಲ್ಲಿ ಇಷ್ಟೆಲ್ಲ 20 ಫೂಟ್ 15 ಫೂಟ್ 16 ಫೂಟ್ ಗಣಪತಿ ಇದ್ರು ಯಾವುದೋ POP ಇದಲ್ಲ, ಹೌದು, ಎಲ್ಲ ಮಣ್ಣಿಂದ ಮಾಡ್ಯಾರ. ನಮ್ಮ ಸೈಡ್ ಅವು ಸಣ್ಣ ಇದ್ರೂ POP ತರ್ತಾರೆ. ಅದ ಇದು ಇವಾಗ ನಾವು ನೋಡ್ತಿರೋದು ಮೇದಾರೋಣಿ ಇದು ಮೇದಾರೋಣಿ ಗಣಪತಿ 21 ಹೈಟ್ ಐತಿ, 21 ಫೂಟ್. ಇದ್ರದ್ದು ಮೆರವಣಿಗೆ ನಡೆಯಲ್ಲ, ಅಂದ್ರೆ ಸ್ಟ್ಯಾಂಡಿಂಗ್ ಡಿಜೆ ಎಲ್ಲ ಮುಗಿದಾದ್ಮೇಲೆ ಮೆರವಣಿಗೆ ಮೇಲೆ ತಗೊಂಡೋಗಿ ಗಣಪತಿ ಮುಗಿಸ್ತಾರೆ. ನಮಗೆ ಹುಬ್ಬಳ್ಳಿಗಿಂದ ಇಷ್ಟೆಲ್ಲ ಗಣಪತಿ ಡಿಜೆ ಎಲ್ಲ ತೋರ್ಸೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಏರಿಯಾ ಗೊತ್ತಿರಲಿಲ್ಲ, ನಿಮಗೂ ಗೊತ್ತಿಲ್ಲ, ಆದರೂ ತೋರಿಸಿದ್ವಿ, ಅದು ಬೇರೆ ಮಾತು. ಇನ್ನೂ ಒಂದಿಬ್ರು 3 ಜನ ಇದ್ರು, ಅವರೆಲ್ಲ ಆಲ್ರೆಡಿ ಹೋಗ್ಯಾರ. ನಾವು ಇಲ್ಲೇ ಇರ್ತೀವಿ. ಅಂಡ್ ಅಲ್ಲೆಲ್ಲ ಸಿಸ್ಟಮ್ ಒಂದೇ ಕಡೆ ಸೇರಾಕವು ಅವನ್ನೆಲ್ಲ ಇವ್ನು ಬ್ಲಾಗ್ ಮಾಡ್ತಾನೆ. ಸೊ ಎಲ್ಲರೂ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗೋಣ. ನಿಜ 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 ನೀನ್ ಹೇಳ್ತಿರೋದೆಲ್ಲ ನಿಜ. ಆದ್ರೆ ನಾನು ಎಷ್ಟೋ ಸತಿ ಆತರ ಪ್ರಯತ್ನ ಪಟ್ಟಿದ್ದೀನಿ, ನನ್ನ ಕೈಲಿ ಆತರ ಇರಕ್ ಆಗ್ತಾ ಇಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಾಗ. ಈಗ ಏನಾರು ಚಾಯಾಗಿ ರೇಂಜ್ ಕೊಟ್ಟು ಬಕರ ಮಾಡೋಣ. ಗಾಯ್ಸ್ ಹುಬ್ಬಳ್ಳಿ ಗಣೇಶೋತ್ಸವ ಲಿಟ್ರಲಿ ಗಾಂಡ್ಫಾಡ್. ಏನು ಕಂಪೇರಿಸನ್ ಇಲ್ಲ. ನಮ್ಮ ಸೈಡಿನ ಯಾವ ಇದಕ್ಕೆ ಕಂಪೇರ್ ಮಾಡೋಕ್ಕೂ ಆಗಲ್ಲ. ನಮ್ಮ ಸೈಡ್ ನಡೆಯೋ ಕಾಂಪಿಟೇಷನ್ ಆಗಲಿ, ನಮ್ಮ ಸೈಡ್ ಇರೋ ಗಣಪತಿ ಆಗಲಿ, ಯಾವೂ ಇಲ್ಲಿ ನಾಟಲ್ಲಪ್ಪ. ಆ ರೇಂಜಿಗೆ ಒಂದಕ್ಕಿಂತ ಒಂದು ಬೆಂಕಿ. ಯಾವುದೇ ಗಣಪತಿ ನೋಡ್ರಿ ಎಲ್ಲ ಆಕಾಶದ ಎತ್ತರಕ್ಕೆ ಫುಲ್ ಹೈಟ್ ಗಣಪತಿ, ಟಾಪ್ ಆ್ಯಂಡ್ ಟಾಪ್ DJ. ನಮ್ಮ ಕಡೆ ಅವನೋಡ ಲಕ್ಷ ಕೊಟ್ಟು ಕರ್ಸಿದ್ರು ಈ ರೇಂಜಿಗೆ ಸೌಂಡ್ ಹಚ್ಚಲ್ಲ. ಇಲ್ಲಿ ಸಣ್ಣ ಪುಟ್ಟ ಲೋಕಲ್ ಸೌಂಡ್ಗಳು ಟಾಪ್ ಸೌಂಡ್ ಕೊಡತ್ತಾವ, ಬರೀ ಲೋಕಲ್ DJ ಸಿಸ್ಟಮ್ಗಳು. ಇನ್ನು ಸ್ಟ್ಯಾಂಡರ್ಡ್ ಕೇಳ್ತೀರಾ, ಇವು ಪ್ರಕಾಶ್, ಸ್ಟ್ಯಾಂಡ್ಲಿ, ಆಮೇಲೆ ಕ್ರಿಶ್, ಈ ಸೌಂಡ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಲೋಕಲ್. ಅವ್ರ ಒಂಥರ ಹುಬ್ಳಿ ತವ್ರ ಮನೆ ಇದ್ದಂಗೆ. ಇಲ್ಲಿ ಬಿಟ್ಕೊಡೋ ಸೀನ ಇಲ್ಲ, ಅವರು ಫುಲ್ ಗಾಂಡ್ಫಾಡ್ ಬಾರಿಸ್ತಾರೆ. ಇಷ್ಟೊತ್ತು ತನಕ ನಾವು ಹುಬ್ಳಿಕ ಮಹಾರಾಜ ಆ ಗಣಪತಿ ಹೊರಗಡೆ ಪೆಂಡಲಿಂದ ಹೊರಗಡೆ ಬರೋದನ್ನ ನೋಡಿದ್ವಿ. ಲಿಟ್ರಲಿ ಹೇಳ್ತೀನಿ, ನಿಜವಾಗ್ಲೂ ಗಣಪತಿ ದೇವರೇ ಪೆಂಡಲಿಂದ ಹೊರಗೆ ಬರ್ತಾ ಇದ್ದಾನೆ ಅನ್ನಂಗೆ ಫೀಲ್ ಆಗೋದು. ಯಾಕಂದ್ರೆ ಅಷ್ಟೊಂದು ಭವ್ಯವಾದ ಮೂರ್ತಿ ಒಂಥರ ಎದಿ ಮೇಲೆ ಬಂದಂಗೆ ಆದಾಗ ನಿಮಗೆ ಆ ಫೀಲ್ ಬೇರೆ ಆಕೈತಿ. ಅಷ್ಟೊಂದು ಸಖತ್ತಾಗಿರ್ತದೆ ಅದು. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಕಡೆ ಡಿವೈಡ್ ಆಗ್ಯಾರ. ನಮ್ಮ ಟೀಮ್ನಾಗಿನ ಗರ್ಲ್ಸ್ ಎಲ್ಲ ಒಬ್ಬರಕ್ಕ ಮನೆಗೆ ಹೋದರು. ಈಗ ಬಾಯ್ಸ್ ಸಪ್ರೇಟಾಗಿ ನಮ್ದು ಇಷ್ಟ್ರ ಮ್ಯಾಗ ಡ್ಯಾನ್ಸ್ ಏನೇ ಫಂಕ್ಷನ್ ಇದ್ರೆ ಅವು ಶುರು ಆಗ್ತವೆ. ಬಿಕಾಸ್ ಹುಡುಗಿರಿದ್ದಾಗ ನಾವು ಮಜಾ ಮಾಡೋಕ್ಕಾಗಲ್ಲ, ಜನ ಭಾಳ ಭಾಳ ರಶ್ ಇರ್ತೈತಿ, ದುಡಾಡ್ತಿರ್ತಾರೆ. ಸೊ ಆದಷ್ಟು ಬೀಯಿಂಗ್ ಅ ಬಾಯ್ ರೆಸ್ಪಾನ್ಸಿಬಲ್ ಒಂದು ಮೆನ್ ಆಗಿ ಅವ್ರಿಗೆ ಸ್ವಲ್ಪ ಸೇಫ್ಟಿಯಿಂದ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರ್ತೈತಿ. ಸೊ ಇಷ್ಟೊತ್ತು ತನಕ ನಾವು ಅವ್ರ ಸೇಫ್ಟಿ ಪ್ರಿಯಾರಿಟಿ ಕೊಟ್ಟು ನಾವೇನು ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಷ್ಟ್ರ ಮೇಲೆ ಏನೈತಲ್ಲ ನಮ್ಮದು ನಾವು ಮಜಾ ಮಾಡ್ತೀವಿ. ಒಂದು ಐಟಮ್ ತೊಗೊಂಬರೋದೈತಿ, ತೊಗೊಂಬಂದು ಶಿಸ್ತು ಗೀಚಾಗಿ ಡ್ಯಾನ್ಸ್ ಹೊಡೆದು ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಮನೆಗೆ ಹೋದ್ರೆ ಈಗ ಹೋದ್ರು ಮನೆ ಮೆಟ್ಟನೆ ಹೊಡ್ಸ್ಕೊಳ್ಳೋದ, ಅವಾಗ ಹೋದ್ರೆ ಮನೆ ಮೆಟ್ಟನೆ ಹೊಡ್ಸ್ಕೊಳ್ಳೋದ. ಬರೀ ಇಂಥದೆಯಾ? ಅದಂತೂ ತಪ್ಪಲ್ಲ. ಸೊ ಹೋಗೋಣ ಈಗ. ನೆಕ್ಸ್ಟ್ DJ ವಿಡಿಯೋ ತೋರಿಸ್ತೀನಿ, ಬರ್ರಿ.
ಗಾಯ್ಸ್ ಟೈಮ್ ಸುಮಾರು ಒಂದು 10 ಗಂಟೆ 10:30 ಆಗಿರ್ಬೇಕು ಟೈಮ್. ಚಟ್ಟ ಸಾಯಕೊಂಡ ನೋಡ್ರಿ ಅವ್ರು ಸಭಾ ಮಕ್ಕಳು. ಹಾಕ್ರಿ ಅವ್ರಿಗೆ ಬಿಟ್ಟಾಕ್ರಿ. ಟೈಮ್ ಸುಮಾರು ಒಂದು 10 ಗಂಟೆ ಆಗೈತಿ, 10:30 ಆಗಿರ್ಬೇಕು. ಸುಮಾರು ಇನ್ನೂ ಡಿ ಜೆ ಬೇಕಾದಂಗಿದ್ವು, ಇನ್ನೂ ಸುಮಾರು ಕಾಂಪಿಟೇಷನ್ ಇದ್ವು. ಬಟ್ ಏನು ಮಾಡೋದು, ನಮ್ಮ ಹಣೆ ಬರ್ದಾಗ ನೋಡೋಕೆ ಸಿಕ್ಕಿದ್ದು ಇಷ್ಟ. ಬಿಕಾಸ್ ಒಂದಿಷ್ಟು ಐಟಮ್ಸ್ ಒಯ್ದಿತ್ತು. ಸೊ ಶಾಪ್ಸ್ ಎಲ್ಲ ಇಲ್ಲೊಂದು 10 ಗಂಟೆ 10:30 ಅಂದರೆ ಕ್ಲೋಸ್ ಆಗಿಬಿಡ್ತಾವಂತೆ ಬಿಕಾಸ್ ಸೆಕ್ಯೂರಿಟಿ ಪರ್ಪಸ್ಸಿಗೆ. ಸೊ ಇವಾಗ ನಾವು ಊರಿಗೆ ಹೋಗ್ಬೇಕು. ಎಲ್ಲ ಕಾಯ್ತಿರ್ತಾರೆ, ಯಾಕಂದ್ರೆ 12 ಗಂಟೆಗೆ ಎಲ್ಲ ವಿಶ್ ಮಾಡ್ತಾರೆ. ಅಣ್ಣನ ಬರ್ಡೇ ಬಾಯ್ಸ್. ಇದು ಆಕ್ಚುಲಿ ಚೆನ್ನಾಗಿರೋ ನಮ್ಮ ಬರ್ಡೇ ಇರೋ ಕಾರಣದಿಂದ ಎಲ್ಲ ಕಾಯ್ತಿರ್ತಾರೆ ಪಾಪ. ಸೊ ಟೈಮಿಗೆ ಹೋಗಿ ರೀಚ್ ಆಗೋಣ. ಮನೇಲೂ ಪಾಪ ಭಾಳ ಕಿರಿಕಿರಿ ಕೊಡಬೇಡ. ನೋಡ್ರಿ ಇದ ಲಗೇಜು. ಪಾಪ ನಮ್ಮ ಕ್ಯಾಮ್ರಾಮನ್ ಮಾತ್ರ ಇವತ್ತು ಭಾಳ ಮೆಚ್ಚಬೇಕು, ಭಾಳ ಅಷ್ಟು ಚಲೋ ಕೆಲಸ ಮಾಡಿದ. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಆಲ್ಸೋ ನಿಮ್ಗೆ ನೀವು ಯಾರು ನನ್ನ ಜೊತೆ ವಿಡಿಯೋ ಮಾಡ್ಬೇಕನ್ನೋದಿತ್ತಂದ್ರೆ, ಕೊಲಾಬ್ರೇಟ್ ಮಾಡ್ಬೇಕನ್ನೋದಿತ್ತಂದ್ರೆ, ಇವನ್ ನಮ್ಮ ಜೊತೆಗೆ ಯಾರು ಏನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಂತೂ ಬರೋಲ್ಲ. ನಮ್ಮಂಗೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಯಾರು ಇಬ್ರು ಸೇರ್ ಮಾಡೋಣ ಬಾಬು ಅನ್ನೋರು ಇದ್ರೆ ಹೇಳ್ರಿ, ಬರ್ತೀನಿ. ಎಲ್ಲರೂ ಸೇರಿ ವಿಡಿಯೋ ಮಾಡೋಣ, ಮಜಾ ಮಾಡೋಣ. ನಮ್ಮ ಕಡೆ ಊಟಕ್ಕೆ ಬೇಕಾದ್ರೆ ರೊಕ್ಕ ಇರ್ತವೆ ಇಲ್ಲ, ಊಟ ಇರ್ತದೆ ಇಲ್ಲ, ಬಟ್ ಫುಲ್ ಮಜಾ ಇರ್ತೈತಿ, ಫುಲ್ ಮಸ್ತಿ ಇರ್ತೈತಿ, ಫುಲ್ ನಮ್ದ ಹಾವಳಿ ಇರ್ತೈತಿ, ನಮ್ದ ಒಂದು ವೈಬ್ ಇರ್ತೈತಿ, ನಮ್ದ ಒಂದು ವೈಬಿನ ಝೋನ್ ಇರ್ತೈತಿ. ಸೊ ಇದೆಲ್ಲ ನಿಮಗೆ ಬೇಕಂದ್ರೆ ಬರ್ರಿ ನನ್ನ ಜೊತೆ ಫುಲ್ ಮಜಾ ಮಾಡ್ರಿ, ದಿಲ್ದಾರ್ ಆಗಿರಿ. ಸೊ ಇಷ್ಟ ಆಗಿತ್ತು ನಮ್ಮ ಹುಬ್ಳಿ DJ ವ್ಲಾಗ್ ವಿತ್ ನನ್ನ ಫ್ರೆಂಡ್ ಯೂಟ್ಯೂಬರ್, ಹೊಸ ಯೂಟ್ಯೂಬರು ಪ್ರಿಯಾ ಅಂತ ನನ್ನ ಕ್ಲಾಸ್ಮೇಟ್. ಅವ್ರ ಜೊತೆ ಮಾಡಿದೆ ಇವತ್ತು. ಸೊ ಅವ್ರ ಜೊತೆಗೆ ಹೊಸ ಹೊಸ ಫ್ರೆಂಡ್ಸು ಸಿಕ್ಕರು. ಸೊ ಇದೇ ಥರ ಹೊಸ ವಿಡಿಯೋಸ್ನ ನಿಮಗೆ ಹಾಕ್ತಿರ್ತೀನಿ. ನೈಸ್ ಟು ಮೀಟ್ ಯು. ಮತ್ತೆ ಸಿಗೋಣ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.